ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡಿ ಫ್ರೆಂಡ್ಸ್, ನಾನು ಈ ತಿಂಗಳು ನಮ್ಮ ಮನೆಯಲ್ಲಿ ಆಗಿರುವಂಥ ಕೆಲವಷ್ಟು ಹೂವಿನ ಗಿಡಗಳನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಒಂದು ಅದ್ಭುತವಾಗಿರುವಂಥ ಎಲ್ಲರೂ ಇಷ್ಟಪಡುವಂಥ ಒಂದು ಸಣ್ಣ ವಿಡಿಯೋವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬಾ ಇಷ್ಟ ಆಗುತ್ತೆ ನಮಗೆ ಅದನ್ನು ನೋಡೋದಕ್ಕೆ ಮತ್ತು ಖುಷಿ ಪಡೋದಕ್ಕೆ. ಮತ್ತು ನೋಡಿ, ಈ ಚಿಕ್ಕದಾಗಿರುವಂಥ ಪಿಂಕ್ ಕಲರ್ ಬಟನ್ ರೋಸ್ ಅಂತ ನಾವೇನು ಹೇಳ್ತೀವಿ, ಅದು ಗಿಡ ತುಂಬ ಆಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಿಮಗೆ ಈಗ ನಾನು ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಹತ್ರ ವೈಟ್ ಮತ್ತು ಆರೆಂಜ್ ಕಲರ್ ಎರಡೂ ಕೂಡ ಇದೆ. ನೋಡಿ, ಫುಲ್ ಗಿಡ ತುಂಬ ಹೂವಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಕೆಲವಷ್ಟು ಸೇವಂತಿಗೆಗಳಾಗಿದ್ವು. ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ನಮ್ಮ ಮನೆಯಲ್ಲಿ ಆಗಿರುವಂಥ ಸೇವಂತಿಗೆನ ತೋರಿಸ್ಕೊಟ್ಟಿದ್ದೆ. ಈ ತಿಂಗಳು ಈ ವೈಟ್ ಮತ್ತು ಸ್ವಲ್ಪ ಕ್ರೀಮ್ ಕಲರಲ್ಲಿ ಆಗಿರುವಂಥ ಈ ಸೇವಂತಿಗೆನ ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ನೋಡಿ, ಗಿಡ ತುಂಬ ಹೂವಾಗಿದೆ ಫ್ರೆಂಡ್ಸ್. ಇದು ಫುಲ್ ಹೂವು ಆಗಿ ಅದು ಫುಲ್ ಬಗ್ಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ಇದನ್ನು ಕಾಂಪೌಂಡ್ ಮೇಲ್ಗಡೆ ಇಟ್ಬಿಟ್ಟು ಅದನ್ನು ಕಾಂಪೌಂಡ್ ಕಂಬಿಗೆನೆ ಅದನ್ನು ಕಟ್ಟಿ ಈ ರೀತಿ ಇಟ್ಟಿದ್ದೀವಿ. ಇಲ್ಲಾಂದರೆ ಅದು ಫುಲ್ ಬಾಗೋಗ್ಬಿಡ್ತಾ ಇತ್ತು. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇದು ಕ್ರೀಮ್ ಕಲರ್ ಆಗಿ ತುಂಬ ಸಾಫ್ಟಾಗಿ ಎಸಳಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಇನ್ನೂ ಕೆಲವಷ್ಟು ಗಿಡಗಳನ್ನು ನಾನು ತೋರಿಸ್ಕೊಡ್ತೀನಿ, ಏನೇನೆಲ್ಲ ಆಗಿತ್ತು ಹೇಳೋದನ್ನು. ಹಾಗೆ ಸೇವಂತಿಗೆಲಿ ಇದು ಒಂದು ಸ್ವಲ್ಪ ನೋಡಿ ಲೆವೆಂಡರ್ ಕಲರ್ ಮಿಕ್ಸ್ ಇದೆ ಫ್ರೆಂಡ್ಸ್, ಸ್ವಲ್ಪ ಪರ್ಪಲ್ ಕಲರ್ ಥರ, ಮತ್ತು ಇದು ವೈಟ್ ಕಲರ್ದು. ಹೀಗೆ ಸುಮಾರಷ್ಟು ಗಿಡಗಳಿವೆ ಸೇವಂತಿಗೆಯಲ್ಲಿ. ಹಾಗೆ ಇದು ಜರ್ಬರ ಅಂತ ಏನು ನಾವು ಹೇಳ್ತೀವಿ ಅದು. ಇದರಲ್ಲೂ ಅಷ್ಟೇ 3 ಕಲರ್ ಇದೆ ನನ್ನ ಹತ್ರ. ಇದು ಯೆಲ್ಲೋ ಕಲರ್ ಆಗಿತ್ತು, ಮತ್ತು ಇದರಲ್ಲೇ ಒಂದು ಸ್ವಲ್ಪ ವೈಟ್ ಮತ್ತು ಪಿಂಕ್ ಮಿಕ್ಸ್ ಇರೋ ಥರ ಒಂದಾಗಿತ್ತು. ಅದನ್ನು ಕೂಡ ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಕೂಡ ಆಗಿತ್ತು. ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಹೈಬ್ರಿಡ್ ಥರದ್ದು ಕೂಡ ಇದೆ, ಅದು ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲೇ. ಹಾಗೆ ಕೆಲವಷ್ಟು ನಿತ್ಯಪುಷ್ಪ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಬಟ್ ನಿತ್ಯಪುಷ್ಪದ ಎಲೆ ಕೂಡ ನಾವು ಔಷಧಿ ರೂಪದಲ್ಲಿ ತುಂಬ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಡಯಾಬಿಟಿಸ್ ಇರೋರೆಲ್ಲ ಅದನ್ನು ದಿನ ಬೆಳಗ್ಗೆ ಒಂದು ಎಲೆನ ಅಗದು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಮೋತಿ ಮಲ್ಲಿಗೆ ಆಗಿತ್ತು. ಹಾಗೆ ನೋಡಿ, ಜರ್ಬರಾದಲ್ಲಿ ಇದೊಂದು ವೆರೈಟಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಅಂದರೆ, ಆ್ಯಕ್ಚುಲಿ ಇದು 4 ಹೂವಾಗಿತ್ತು. ಮೊದಲೇನೆ ಒಂದೆರಡಾಗಿತ್ತು, ಆಮೇಲೆ ಈಗ ಇದೆರಡಾಗಿದೆ. ಮೊದಲಾಗಿರೋದು ಸ್ವಲ್ಪ ಹಳಸಿ ಥರ ಇದೆ, ಯಾಕಂದರೆ ಅವಾಗ ನನಗೆ ವಿಡಿಯೋ ಮಾಡೋಕ್ಕೆ ಆಗೇ ಇಲ್ಲ ಫ್ರೆಂಡ್ಸ್. ಹಾಗೆ ನೀರು ಸೋಣೆ ಅಂತ ಏನು ಹೇಳ್ತೀವಿ ಅದು. ಇದು ನೆಹರು ಗುಲಾಬಿ, ಅತ್ತರ್ ಗುಲಾಬಿ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ತುಂಬಾ ಆಗಿದೆ ಫ್ರೆಂಡ್ಸ್. ತುಂಬ ದಿನದಿಂದ ತುಂಬಾ ಹೂ ಬಿಡ್ತಾನೆ ಇದೆ. ಇದು ತುಂಬ ಪರಿಮಳ ಇರುತ್ತೆ ಈ ರೋಸು, ಅದಕ್ಕೆ ಅತ್ತರ್ ಗುಲಾಬಿ ಅಂತಾನೆ ಹೇಳ್ತಾರೆ. ನೀವು ಈಗ ನೋಡ್ತಾ ಇರ್ಬೋದು ಎಷ್ಟೊಂದು ಆಗಿವೆ ಅಂತ. ಡೈಲಿ ನಾವು ಇದರಲ್ಲಿ ಒಂದು 7ರಿಂದ 8 ಹೂವನ್ನು ಕೊಯ್ತಾ ಇದ್ದೀವಿ. ಅಷ್ಟೊಂದು ಹೂಗಳು ಬಿಡ್ತಾ ಇವೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಸಾಫ್ಟ್ ಪೆಟಲ್ಸು. ಸೊ ಚೆನ್ನಾಗಿದೆ. ಗಿಡ ಅಂದ್ರೇ ಹಾಗೆ ಅಲ್ವಾ ಫ್ರೆಂಡ್ಸ್, ನಮಗೆ ಎಷ್ಟೊಂದು ಗಿಡದ ಹುಚ್ಚಿದ್ಬಿಟ್ರೆ ನಾವು ಎಷ್ಟೊಂದು ಕಡೆ ಹೋದಾಗೆಲ್ಲ ಗಿಡ ತೊಗೊಂಡು ಬರ್ತೀವಿ, ನೆಟ್ಕೊಳ್ತೀವಿ. ಏನೋ ಒಂದು ರೀತಿ ಖುಷಿ ಅಲ್ವಾ ನಮಗೆ ಗಿಡ ಮಾಡೋದಕ್ಕೆ. ಹಾಗೆ ನಾನು ಲಾಸ್ಟ್ ಮಂತ್ ಕೂಡ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಆಗಿರುವಂಥ ಸೇವಂತಿಗೆ ಗಿಡಗಳದ್ದು, ಯಾವ್ಯಾವ ಸೇವಂತಿಗೆ ಆಗಿತ್ತು ಮತ್ತು ಯಾವ್ಯಾವ ವೆರೈಟಿ ಇತ್ತು ಹೇಳೋದನ್ನೆಲ್ಲ ನಿಮಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಮತ್ತು ನಾನು ಸದ್ಯದಲ್ಲೇ ಸೇವಂತಿಗೆ ಗಿಡದಲ್ಲಿ ತುಂಬ ಈ ರೀತಿ ಗೊಂಚಲು ಹೂಗಳು ಬರೋದಕ್ಕೆ ಏನು ಮಾಡಬೇಕು ಹೇಳೋದನ್ನು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳು, ಗಾರ್ಡನ್ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಮುತ್ತುಗಳನ್ನು ಪೊಣಸಿಟ್ಟಿರೋ ಥರ ಇದೆ. ಅಷ್ಟು ಚೆನ್ನಾಗಿ ಅದು ಹೂ ಬಂತು. ಎಲೆಗಳೇ ಕಾಣಿಸ್ತಾ ಇರಲಿಲ್ಲ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ. ಹಾಗೆ ಇದು ಆರೆಂಜ್ನಲ್ಲಿ ಸ್ವಲ್ಪ ಡಾರ್ಕ್ ಇರುವಂಥ ಆರೆಂಜ್ ಕಲರಿನ ಜರ್ಬರ ಫ್ರೆಂಡ್ಸ್. ಇದು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಈ ರೀತಿ ಎಲ್ಲ ಕೆಲವಷ್ಟು ಗಿಡಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಒಂದು ವಿಶೇಷತೆಯನ್ನು ನಮ್ಮನೆ ಗಾರ್ಡನ್ನಲ್ಲಿ ನಿಮಗೊಂದು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನೋಡಿ, ಇದು ಡೇರೆ ಹೂವಿನ ಥರನೇ ಫ್ರೆಂಡ್ಸ್, ಅಂದರೆ ಡೇರೆ ಹೂವೇನೆ, ಸಿಂಗಲ್ ಪೆಟಲ್ಸು ಮತ್ತು ಈ ರೀತಿ ಇದೆ. ಹಾಗೆ ಇದು ಸೇವಂತಿಗೆ ಯೆಲ್ಲೋ ಕಲರ್ದು. ಇದು ಅಷ್ಟೇ ಮಿಡ್ಲಲ್ಲಿ ಸ್ವಲ್ಪ ದೊಡ್ಡದಾಗಿರುವಂಥ ಹೊಕ್ಕಳು ಥರ ಇದೆ ಮತ್ತು
ಹೊರಗಡೆ ಎಲ್ಲ ಪೆಟಲ್ಸ್ ಈ ರೀತಿ ಸೇವಂತಿಗೆ. ಮತ್ತು ನಾನು ಒಂದೆರಡು ಬದನೆ ಗಿಡಗಳನ್ನು ಪುನಃ ಈಗ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಬದನೆಕಾಯಿ ಎಲ್ಲ ಹೇಗಾಗಿತ್ತು ಹೇಳೋದನ್ನು ತೋರಿಸ್ಕೊಟ್ಟಿದ್ದೀನಿ. ಬದನೆ ಗಿಡಕ್ಕೆ ಕಸಿ ಕೊಟ್ಟುವ ವಿಧಾನವನ್ನು ಕೂಡ ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಮತ್ತು ನೀರು ಸೋಣೆ ಕೂಡ ಕೆಲವೊಂದು ಗಿಡಗಳನ್ನು ನಾನು ಹಾಕ್ಕೊಂಡಿದ್ದೀನಿ ಈ ರೀತಿ ಇರುವಂಥದ್ದು. ಮತ್ತು ಮಲ್ಲಿಗೆ ಹೂವು ಕೂಡ ಈಗ ಆಗ್ತಾ ಇದೆ. ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ. ಮತ್ತೇನಂದರೆ ಗಿಡದ ತುಂಬ ಮಲ್ಲಿಗೆ ಹೂ ಆಗೋದಕ್ಕೆ ಏನು ಮಾಡಬೇಕು ಹೇಳೋದನ್ನು ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ. ಮತ್ತು ಕೆಲವಷ್ಟು ದಾಸವಾಳಗಳು ಇದಂತರೂ ಯಾವಾಗಲೂ ಆಲ್ ಸೀಸನ್ನಲ್ಲಿ ಈ ದಾಸವಾಳಗಳು ಗಿಡಗಳನ್ನು ನೆಟ್ಕೊಂಡ್ರೆ ಆಗುತ್ತೆ. ಅಂದರೆ ಇದೆಲ್ಲ ಯಾವುದು ದೊಡ್ಡ ಹೈಬ್ರಿಡ್ ದಾಸವಾಳಗಳಲ್ಲ ಫ್ರೆಂಡ್ಸ್, ನಾರ್ಮಲ್ ಆಗಿ ನಮ್ಮ ಹಳ್ಳಿ ಕಡೆ ಎಲ್ಲ ಇರುವಂಥ ದಾಸವಾಳಗಳು. ಇಂಥ ಗಿಡಗಳು ಕೆಲವಷ್ಟು ಇದು ಬಿಟ್ಟರೆ ನಮಗೆ ದೇವರಿಗೆ ಹೂ ಎಲ್ಲಿಂದ ತರಬೇಕು ಅಂತ ಹುಡುಕುವಂಥ ಕೆಲಸಗಳಿಲ್ಲ ಫ್ರೆಂಡ್ಸ್. ಇದು ಯಾವಾಗಲೂ ಹೂ ಆಗ್ತಾನೆ ಇರುತ್ತೆ, ನೋಡೋದಕ್ಕೂ ಚೆನ್ನಾಗೇ ಇರುತ್ತೆ ಅಲ್ವಾ. ಸೊ ಈ ರೀತಿ ಕೆಲವಷ್ಟು ಗಿಡಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಆಗಲೇ ತೋರಿಸ್ದಾಗೆ ಡೇರೆ ಹೂವಿನಲ್ಲೇ ತೋರಿಸಿದ್ರಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್, ಇದು ಪಿಂಕ್ ಮತ್ತು ಯೆಲ್ಲೋ ಮಿಕ್ಸ್ ಇದೆ. ಸೊ ಇದು ಒಂದಾಗಿದೆ. ಮತ್ತು ಶೋ ಗಿಡಗಳನ್ನು ಕೂಡ ಕೆಲವಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ದಿನ ನಾನು ನಮ್ಮನೆ ಇಂಡೋರ್ ಪ್ಲಾಂಟ್ಸ್ಗಳನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆಗಲೇ ಹೇಳಿದೆ ಅಲ್ವಾ, ನಮ್ಮನೆ ಗಾರ್ಡನ್ನಲ್ಲಿ ಒಂದು ವಿಶೇಷತೆಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂತ. ನಮ್ಮನೆ ಹಾಲ್ನಿಂದ ಕರ್ಟನ್ ಸರ್ಸ್ಕೊಂಡ್ರೆ ಆ ಕಿಟಕಿಯಿಂದನೇ ನಮ್ಮನೆ ಗಾರ್ಡನ್ ಕಾಣುತ್ತೆ. ಗಾರ್ಡನ್ನಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಹಕ್ಕಿ ಗೂಡನ್ನು ಕಟ್ಕೊಂಡಿತ್ತು. ಆ್ಯಕ್ಚುಲಿ ಅದು ಸ್ಟಾರ್ಟಿಂಗಿಂದ ಗೂಡು ಕಟ್ಟೋದ್ರಿಂದ ಹಿಡಿದು ನಾನು ನೋಡ್ತಾ ಎಂಜಾಯ್ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. 2 ಜೋಡಿ ಹಕ್ಕಿಗಳು ಕಂಟಿನ್ಯೂಸ್ ಆಗಿ ಬಂದು ಎಲ್ಲ ಕಸ ಕಡ್ಡಿಗಳನ್ನು ಹಿಡ್ಕೊಂಡು ಬಂದು ಅದು ಗೂಡು ಕಟ್ಟೋದು ಎಷ್ಟು ಚೆನ್ನಾಗಿರುತ್ತೆ ಅದನ್ನು ನೋಡೋದಕ್ಕೆ. ಡೈಲಿ ನಾನು ಒಂದು ಸ್ವಲ್ಪ ಹೊತ್ತನ್ನಾದರೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅಲ್ಲೇ ಹಾಲ್ನಲ್ಲಿ ಕೂತ್ಕೊಂಡು ನೋಡ್ತಾ ಕೂತ್ಕೊಳ್ಳೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅದು ಗೊತ್ತಾ. ನಮಗೆ ಎಲ್ಲ ಟೈಮ್ನಲ್ಲೂ ಇದು ನೋಡೋದಕ್ಕೆ ಸಿಗಲ್ಲ, ಬಟ್ ನಮ್ಮನೆ ಗಾರ್ಡನ್ನಲ್ಲೇ ಇದು ಗೂಡು ಕಟ್ಟಿರೋದ್ರಿಂದ ನನಗೂ ಕೂಡ ಇದನ್ನು ನೋಡುವಂಥ ಅವಕಾಶ ಸಿಕ್ತು. ಎಷ್ಟು ಚೆನ್ನಾಗಿ ಅವರು 2 ಜೋಡಿ ಹಕ್ಕಿಗಳು ಇದ್ವವು. ಅವು ಒಂದಾದ ತಕ್ಷಣ ಒಂದು ಬಂದು ಅದನ್ನು ಎಷ್ಟು ಚೆನ್ನಾಗಿ ಗೂಡನ್ನು ಕಟ್ತಾ ಇತ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪುಟ್ಟದಾಗಿರುವಂಥ ಹಕ್ಕಿ. ಅದು ನೋಡೋದಕ್ಕೆ ಕೂಡ ಎಷ್ಟು ಕ್ಯೂಟಾಗಿತ್ತು. ಅದು ಇಡೀ ದಿನ ಅದು ಚೀ 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 ಗುಡ್ತಾ ಇರೋದಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಕೇಳೋದಕ್ಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಅದು ಹೇಗೆ ಬಂದು ಆ ಗೂಡನ್ನು ಕಟ್ಕೊಂಡಿದೆ ಹೇಳಿ. ಮತ್ತು ನೋಡಿ, ನಮ್ಮನೆ ಹತ್ರ ಮತ್ತು ನಮ್ಮನೆಯಲ್ಲಿ ಹಕ್ಕಿ ಗೂಡನ್ನು ಕಟ್ಟಿರೋದು, ಅದರಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿರೋದು, ಇದು ನಮ್ಮನೆಗೆ ಪಾಸಿಟಿವ್ ಎನರ್ಜಿನ ಹೆಚ್ಚು ಮಾಡುತ್ತೆ, ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್. ಮತ್ತು ಅದು ಮೊಟ್ಟೆ ಇಟ್ಟು ಅದನ್ನು ಮರಿ ಮಾಡೋದು ಎಲ್ಲದನ್ನೂ ನಾನು ನೋಡಿದೆ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನಾನು ಯಾವತ್ತೂ ಫುಲ್ ಇದನ್ನು ನೋಡಿರಲಿಲ್ಲ. ಬಟ್ ನೋಡಿ, ಈಗ ಅದು ಗೂಡೆಲ್ಲ ಕಟ್ಕೊಂಡಾಗಿದೆ ಅಲ್ವಾ. ಆ್ಯಕ್ಚುಲಿ ಹಕ್ಕಿಗಳೇನೆಂದರೆ ಅವರು ಮೊಟ್ಟೆ ಇಡೋ ಟೈಮ್ ಬಂದಾಗ ಈ ರೀತಿ ಗೂಡುಗಳನ್ನು ಕಟ್ಕೊಳ್ತಾವಂತೆ. ಆಮೇಲೆ ಅವರು ಆ ಗೂಡನ್ನು ಅಷ್ಟೊಂದು ಯೂಸ್ ಮಾಡ್ಕೊಳ್ಳಲ್ಲ. ಈಗ ನೋಡಿ, ಅದು ಕೂತ್ಕೊಂಡಿದೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ನಾನು ಆ್ಯಕ್ಚುಲಿ ಗ್ಲಾಸ್ ಈ ಕಡೆಯಿಂದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಲರ್ ಆಗಿದೆ ಅದು. ನೋಡಿ, ಅದು ಮೊಟ್ಟೆ ಇಡ್ತಾ ಇದೆ ಆ್ಯಕ್ಚುಲಿ. ಈ ಹಕ್ಕಿ ಈಗ ಮನುಷ್ಯ ಥರನೇ ಒಂದು ತಾಯಿ ಆಗೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೆ ನೀವಿಲ್ಲಿ ನೋಡ್ತಾ ಇರ್ಬೋದು. ಹೇಗೆ ಅದು ಬಾಯಿ ಕಲ್ಕೊಂಡು ಕಷ್ಟಪಡ್ತಾ ಇದೆ ಮೊಟ್ಟೆ ಇಡೋದಕ್ಕೆ. ನಾನು ಅದನ್ನು ಕೂಡ ನೋಡಿದೆ, ಬಟ್ ನಾನು ಗ್ಲಾಸನ್ನು ಸರಿಸಿದ್ರೆ ಹೆದರ್ತಾ ಇತ್ತು. ಅದಕ್ಕೋಸ್ಕರ ನಾನು ಗ್ಲಾಸ್ ಕ್ಲೋಸ್ ಇಟ್ಕೊಂಡೇನೆ ಈ ಕಡೆ ಕೂತ್ಕೊಂಡು ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಅದು ಬ್ಲರ್ ಆಗಿ ಬರ್ತಾ ಇದೆ. ಬಟ್ ಎಷ್ಟು ಫೀಲ್ ಆಗುತ್ತೆ ನಮಗೆ ಅಲ್ವಾ, ನಾವು ತಾಯಿ ಆಗುವಾಗ ಎಷ್ಟು ಕಷ್ಟಪಟ್ಟಿದ್ವಿ ಹೇಳೋದೆಲ್ಲ. ಹಾಗೆ ನೋಡಿ, ಇನ್ನೊಂದು ಹಕ್ಕಿ ಅದ್ರ ಜೊತೆಗಿರುವಂಥ ಹಕ್ಕಿ ಈ ಕಡೆಗೆ ವೇಟ್ ಮಾಡ್ತಾ ಇತ್ತು. ಆಮೇಲೆ ನೋಡಿ, ಮೊಟ್ಟೆ ಮೇಲೆ ಒಂದಷ್ಟು ದಿನಗಳ ಕಾಲ ಅದು ಹಾಗೆ ಕೂತ್ಕೊಳ್ತಾ ಇತ್ತು. ಆಮೇಲೆ ಅದು ಮರಿ ಆಯಿತು. ಮರಿ ಆದಾಗ ನೋಡಿ, ಅದು ಫುಡ್ಡನ್ನು ಕಚ್ಕೊಂಡು ಬಂದು ಅದಕ್ಕೆ ಕೊಡೋದು, ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ನಾನು ನೋಡಿದೆ. ನನಗೆ ತುಂಬಾ ಖುಷಿ ಆಯಿತು. ಸೊ ನನ್ನ ಫ್ರೆಂಡ್ಸ್ಗೂ ತೋರಿಸ್ಕೊಡೋಣ ಹೇಳುವಂಥ ರೀಸನಿಂದ ಇದನ್ನು ನಿಮಗೆ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಸರಿನೂ ನಮಗಿದು ನೋಡೋದಕ್ಕೆ ಫುಲ್ ಸೈಕಲನ್ನು ನೋಡೋದಕ್ಕೆ ಸಿಗೋದಿಲ್ಲ ಅಲ್ವಾ. ಸೊ ಅವರು ಈಗ ನೋಡಿ, ಚಿಕ್ಕ ಚಿಕ್ಕ ಮರಿಗಳಿಗೆ ಅದು ಫುಲ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ಒಳಗಡೆಗೆ ಮುಖ ಅಷ್ಟೇ ಕಾಣಿಸ್ತಾ ಇದೆ. ಅದಕ್ಕೆ ಫುಡ್ ತೊಗೊಂಡು ಬಂದು ಕೊಟ್ಟು ಆಮೇಲೆ
ಆರೋದಕ್ಕೆ ಕಲಿಸೋವರೆಗೆ ಅದು ಒಟ್ಟಿಗೆನೆ ಅದ್ರ ಜೊತೆಗೇನೆ ಇರುತ್ತೆ. ಆಮೇಲೆ ಅವ್ರ ಪಾಡಿಗೆ ಅವರು ಹಾರ್ಕೊಂಡು ಹೋಗ್ತಾರೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ರೆಸಿಪಿಗಳ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.